ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೈಸ್, ನಾನಿಲ್ಲಿ ಫಸ್ಟು ನಿಮಗೆ ಒಂದು ಬಂಗುಡೆ ಮೀನಿನ ತೆಂಗಿನಕಾಯಿ ಹಾಕ್ಕೊಂಡು ಕರಿ ಮಾಡಿ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನು ಒಂದು ತೆಂಗಿನಕಾಯಿದು ಮುಕ್ಕಾಲಷ್ಟು ತಗೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅರಸಿನ ಹುಡಿ, ಅದೇ ಥರ ಇದು ಉದ್ದದ ಮೆಣಸು ಮತ್ತು ಉಪ್ಪಿನಕಾಯಿ ಮಾಡುವಂಥ ಚಿಕ್ಕ ಮೆಣಸು ಉಂಟಲ್ಲ, ಅದು ನಾನು ಮೀನು ಸಾರು ಮಾಡುವಾಗ ಯಾವಾಗಲೂ 2 ಮೆಣಸನ್ನು ಮಿಕ್ಸ್ ಮಾಡಿಯೇ ಹಾಕೋದು. ಇದನ್ನು ಹಾಕ್ಕೊಂಡು ಗ್ರೈಂಡರ್ಗೆ ಹಾಕಿ ನೈಸಾಗಿ ಪೇಸ್ಟ್ ಥರ ರುಬ್ಕೊಳ್ತಾ ಇದ್ದೇನೆ. ರುಬ್ಬಿ ಆದಮೇಲೆ ರುಬ್ಬಲಿಕ್ಕೆ ಹಾಕ್ಕೊಂಡು ಮೀನು ಕಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಈಗ ಗ್ರೈಂಡರಿಗೆ ಹಾಕ್ಕೊಂಡಿದ್ದೇನೆ. ಇನ್ನು ಮೀನು ಕಟ್ ಮಾಡೋದು ಎಲ್ಲರಿಗೆ ಗೊತ್ತು, ಆದರೂ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಮೀನು ಕಟ್ ಮಾಡಿ ಒಳಗೇನೆ ನಾವು ಸಿಂಕಲ್ಲೇ ಇಟ್ಟು ತುಂಬ ಈಸಿಯಲ್ಲಿ ಕಟ್ ಮಾಡುವಂಥದ್ದು. ಕತ್ತರಿಯಲ್ಲಿ ಕಟ್ ಮಾಡಲಿಕ್ಕೆ ಈಸಿ ಬಂಗುಡೆ ಮೀನು. 5 ನಿಮಿಷದಲ್ಲಿ ಸಾಕಾಗ್ತದೆ ಬಂಗುಡೆ ಮೀನು ಕಟ್ ಮಾಡಲಿಕ್ಕೆ. ಕತ್ತರಿಯಲ್ಲಿ ಈ ಥರ ಕಟ್ ಮಾಡಿಕೊಂಡು ಮತ್ತು ಕತ್ತಿಯಲ್ಲಿ 2 ಪೀಸ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ನಾನಿಲ್ಲಿ ಅರ್ಧ kg ಬಂಗುಡೆ ಮೀನು ತಗೊಂಡಿದ್ದೇನೆ. ಅರ್ಧ kg ಬಂಗುಡೆಯಲ್ಲಿ 4 ಸಿಕ್ಕಿದೆ. ಫ್ರೆಶ್ ಆಗಿರುವಂಥ ಬಂಗುಡೆ ಮೀನು, ತುಂಬಾ ಚೆನ್ನಾಗಿದೆ. ಕರಿ ಸಹ ಅಷ್ಟೇ ಚೆನ್ನಾಗಿದೆ, ಮೀನು ಸಹ ಫ್ರೆಶ್ ಆಗಿದೆ. ಈಸಿಯಲ್ಲಿ ಕಟ್ ಮಾಡಿಕೊಳ್ಳಿ. ಬಂಗುಡೆ ಆದರೆ ಯಾವ ಮೀನಾದರೂ, ದೊಡ್ಡ ಮೀನು ಅಷ್ಟು ಇದಾಗೋದಿಲ್ಲ ಬ್ಯಾಜಿನಲ್ಲಿ ಹಾಕ್ಕೊಂಡು ಕಟ್ ಮಾಡಲಿಕ್ಕೆ. ಈ ಥರ ಮೀನಲ್ಲಿದ್ದರೆ ಕತ್ತರಿಯಲ್ಲಿ ಈಸಿಯಾಗಿ ಕಟ್ ಮಾಡಿಕೊಳ್ಳಿ. ಮೀನು ಕಟ್ ಮಾಡಿ ಎಲ್ಲ ಆಗುವಾಗ ರುಬ್ಬಲಿಕ್ಕೆ ಹಾಕಿದ್ದೇನಲ್ಲ, ಅದು ನೈಸಾಗಿ ರುಬ್ಬಿ ಎಲ್ಲ ರೆಡಿಯಾಗಿರ್ತದೆ. ಅದರ ಜೊತೆಗೇ ನಾನು ಈ ಮೀನನ್ನು ಕಟ್ ಮಾಡಿ ಆದಮೇಲೆ ನನಗೆ ಒಂದು ಕೇರಳದ ಸ್ಪೆಷಲ್ ಕಿನ್ನತ್ತಪ್ಪ ಅಂತ ಹೇಳ್ತಾರೆ, ಅದನ್ನು ಮಾಡಲಿಕ್ಕೆ ಉಂಟು. ಉಪವಾಸ ಟೈಮಲ್ಲಿ ಯಾವುದು ಈಸಿ ಆಗ್ತಂತಾನೆ ನೋಡೋದು. ಹೊರಗಡೆಲ್ಲ ಹೋಗಿ ಕಟ್ ಮಾಡಿ ಅದು ತುಂಬ ಹೊತ್ತು ಟೈಮಲ್ಲಿ ಹಿಡಿತದೆ. ಅದಕ್ಕೋಸ್ಕರ ನಾನು ಒಳಗೇ ಅರ್ಜೆಂಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಎಲ್ಲನೂ ಕಟ್ ಮಾಡಿ ಆಯಿತು. ಒಂದು ಬಂಗುಡೆಯನ್ನು 3 ಪೀಸ್ ಅಷ್ಟು ಮಾಡ್ಕೊಂಡಿದ್ದೇನೆ. ಅಷ್ಟು ದೊಡ್ಡದುಂಟು. ತುಂಬಾ ಚೆನ್ನಾಗಿದೆ ಬಂಗುಡೆ ಮೀನು ಸಹ. ಸಿಂಕಲ್ಲೇ ನಾವು ಮೀನು ಕಟ್ ಮಾಡಿ ಮತ್ತು ಅದಕ್ಕೆ ಸೋಪಲ್ಲಿ ಬರ್ತದಲ್ಲ ವಿಮ್ಮು, ಅದನ್ನು ಹಾಕ್ಕೊಂಡು ಕ್ಲೀನ್ ಮಾಡಿದರೆ ಒಂದು ಸ್ವಲ್ಪನೂ ಅದರ ಸ್ಮೆಲ್ ಬರೋದಿಲ್ಲ, ಕ್ಲೀನಾಗಿರ್ತದೆ. ಈಗ ನೋಡಿ, ನೈಸಾಗಿ ಪೇಸ್ಟ್ ಥರ ಆಗಿದೆ. ಇನ್ನಿದನ್ನು ತಗೊಂಡು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಒಂದು ಮಣ್ಣಿನ ಪಾತ್ರೆಯಲ್ಲಿ ತೆಗೆದು ಗ್ಯಾಸಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕಿದೆ, ಒಂದು ಚಿಕ್ಕ ಈರುಳ್ಳಿ. ಟೊಮೆಟೊ ಹಾಕುವಾಗ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಈ ಥರ ಮಾಡ್ಕೊಂಡು ಹಾಕಿ, ಯಾಕೆಂದರೆ ನಮ್ಮದು ಕರಿ ತುಂಬಾ ಟೇಸ್ಟ್ ಆಗುತ್ತೆ. ಈ ಥರ ಟೊಮೆಟೊವನ್ನು ಕೈಯಲ್ಲಿ ಆ ಥರ ಮಾಡ್ಕೊಳ್ಳಿ. ಹುಡಿ ಹಾಕಿ ಚೆನ್ನಾಗಿರ್ತದೆ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡೆ. ಇದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಕುದಿ ಬರುವಾಗ ಮೀನನ್ನು ಹಾಕ್ಕೊಂಡ್ರೆ ಆಯಿತು. ತುಂಬಾ ಟೇಸ್ಟ್ ಆಗಿರುವಂಥ ಮಂಗಳೂರಿನ ಸ್ಪೆಷಲ್ ಬಂಗುಡೆ ಮೀನಿನ ಸಾರು ರೆಡಿ ಆಯಿತು. ಮೀನು ಹಾಕಿ 2 ಸರಿ ಕುದಿಸಿದರೆ ಬಂಗುಡೆ ಮೀನಿನ ಸಾರು ರೆಡಿ. ನೋಡೋದಕ್ಕೂ ಚೆಂದ ಇದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಇದೆ. ಮತ್ತು ಸ್ವಲ್ಪ ಕುದಿ ಬಂದ ಮೇಲೆ ಕರಿಬೇವು ಹಾಕ್ಕೊಂಡೆ. ಅದರ ಸ್ಮೆಲ್ ಬಂದು ತುಂಬಾ ಚೆನ್ನಾಗಿರುತ್ತೆ. ಕರಿಯಲ್ಲಿ ರೆಡಿ ಆಯಿತು. ಇಲ್ಲಿ ನಾನು ಕಿನ್ನತ್ತಪ್ಪ ಮಾಡಲಿಕ್ಕೆ ಒಂದು ತೆಂಗಿನಕಾಯಿದು ಅರ್ಧ ಹಸಿ ಇರುವಂಥ ತೆಂಗಿನಕಾಯಿದು, ಇದು ಹಸಿ ಇರುವ ತೆಂಗಿನಕಾಯಿ ಆದರೆ ಹಾಳು ಸ್ವಲ್ಪ ಜಾಸ್ತಿ ಬರ್ತದೆ, ತುಂಬಾ ಟೇಸ್ಟ್ ಸಹ ಆಗ್ತದೆ.
ಅದನ್ನು ರುಬ್ಕೊಂಡು ಹಾಲು ತೆಗೆದಿಟ್ಟಿದ್ದೇನೆ. ಮತ್ತು ಒಂದು ಕಪ್ಪಲ್ಲಿ ಅರ್ಧ ಕಪ್ ನೀರು ತಗೊಂಡಿದ್ದೇನೆ. ಅದಕ್ಕೆ ನಾನು 5 ಚಮಚ ಕಾರ್ನ್ಫ್ಲವರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಡ್ತಾ ಇದ್ದೇನೆ. ಅದೇ ಥರ 1 ಕಪ್ ಸಕ್ಕರೆ, 5 ಚಮಚ ಕಾರ್ನ್ಫ್ಲವರನ್ನು ಹಾಕ್ಕೊಂಡು ಕರಗಿಸಿ ಮಿಕ್ಸ್ ಮಾಡಿಡ್ತಾ ಇದ್ದೇನೆ. ಈ ಥರ ಮಣ್ಣೆಲ್ಲ ಮಾಡೋದು ಈಸಿ. ಕೇರಳದವರಿಗೆ ಇದು ಸ್ಪೆಷಲ್ ಕಿಣ್ಣತ್ತಪ್ಪ ಅಂತ ಹೇಳ್ತಾರೆ. ಇದು ಕಾರ್ನ್ಫ್ಲವರಲ್ಲಿ ಮಾಡುವಂಥದ್ದು. ತುಂಬಾ ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ. ಹಾಲಲ್ಲಿ ಸಹ ಮಾಡ್ಬೋದು. ತೆಂಗಿನಕಾಯಿ ಹಾಕ್ಕೊಂಡ್ರೆ ಅದೊಂದು ಸ್ಮೆಲ್ ತುಂಬಾ ಚೆನ್ನಾಗಿರ್ತದೆ, ತೆಂಗಿನಕಾಯಿ ಹಾಲಲ್ಲಿ ಮಾಡಿದರೆ. ಅದಕ್ಕೆ ನಾನು ತೆಂಗಿನಕಾಯಿದ ಹಾಲಲ್ಲಿ ಮಾಡ್ತಾಯಿದ್ದೇನೆ. ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ. ಅದು ಪಾತ್ರೆ ಬಿಸಿ ಆಗೋದಕ್ಕೆ ಮುಂಚೆನೇ ಈ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿದ ಹಾಲು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಹಾಕ್ಕೊಂಡು ಈ ಹಾಲು ಕುದಿ ಬರುವಾಗ ನಾನು ಇಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೇನಲ್ಲ ಕಾರ್ನ್ಫ್ಲವರ್, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೈ ಬಿಡದೇ ಮಿಕ್ಸ್ ಮಾಡ್ತಾನೇ ಇರಬೇಕು. ಸಕ್ಕರೆ ಹಾಕ್ಕೊಂಡೆ ಇದೀಗ ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ. ಕುದಿ ಬರುವಾಗ ಕಾರ್ನ್ಫ್ಲವರ್ ಮಿಕ್ಸನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈ ಬಿಡದೇ ಮಿಕ್ಸ್ ಮಾಡಿದರೆ ಆಯಿತು. ಇದೀಗ ಕುದಿ ಬರ್ತಾ ಉಂಟು, ನೋಡಿದಿರಲ್ಲ, ಕುದಿ ಬರ್ತಾ ಉಂಟು. ಇನ್ನು ಇದನ್ನು ನೋಡಿ ಈ ಥರ ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡೇ ಇರಿ, ಇಲ್ಲಾಂದರೆ ಅದು ಇದಾಗ್ತದೆ, ಗಟ್ಟಿಯಾಗಿ ಬರ್ತದೆ, ತಳ ಇಟ್ಕೊಳ್ತದೆ. ಅದಕ್ಕೋಸ್ಕರ ಕೈಯಲ್ಲಿ ಮಿಕ್ಸ್ ಮಾಡ್ತಾನೇ ಇರಿ. ಇದು ಮಾತ್ರ ನಾವು ಕರೆಂಟಿನ ಗ್ಯಾಸಲ್ಲಿ ಗ್ಯಾಸಲ್ಲ ಕರೆಂಟ್ ಒಲೆಯಲ್ಲಿ ಇಟ್ಟಿದ್ದೇನೆ. ಅದು ನನಗೆ ಸ್ಲೋ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಅದಕ್ಕೋಸ್ಕರ ಇದು ನಾನು ಕೈಗೆ ಬಟ್ಟೆಯನ್ನು ಸುತ್ಕೊಂಡಿದ್ದೇನೆ. ಯಾಕೆಂದರೆ ಅದು ಬಬಲ್ಸ್ ಥರ ಬರುವಾಗ ಕೈಗೇನೆ ಬರ್ತದೆ. ಅದಕ್ಕೋಸ್ಕರ ಕೈಗೆ ಬಟ್ಟೆ ಸುತ್ಕೊಂಡು ಇಟ್ಕೊಂಡಿದ್ದೇನೆ. ಅದು ಪಟ ಅಂತ ಕೈಗೇನೆ ಬರ್ತದೆ, ಅದು ಬಿಸಿ ಇದಾಗೋದಿಲ್ಲ. ಅದಕ್ಕೋಸ್ಕರ ನಾನು ಕೈಗೆ ಬಟ್ಟೆ ಸುತ್ತಿದ್ದು. ಇದು ಕುದಿ ಬೆಂದಿದೆ. ಈಗ ಒಂದು 10 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡೇ ಇದ್ದೆ. ಮತ್ತು 3 ಚಮಚ ತುಪ್ಪವನ್ನು ಹಾಕ್ಕೊಂಡೆ. ಇನ್ನೊಂದು 2 ನಿಮಿಷ ಮಿಕ್ಸ್ ಮಾಡಿ ಒಂದು ಪ್ಲೇಟಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡಿಟ್ಟಿದ್ದೇನೆ. ಅದಕ್ಕೆ ಇದನ್ನು ಹಾಕ್ಕೊಂಡು 1-2 ಗಂಟೆ ಬಿಟ್ಟರೆ ಕಿಣ್ಣತ್ತಪ್ಪ ರೆಡಿ ಆಯಿತು. ಮತ್ತು ಸ್ವಲ್ಪ ಬಾದಾಮಿಯನ್ನು ಹುಡಿ ಮಾಡಿಕೊಂಡು ಅದರ ಮೇಲೆ ಹಾಕಿದ್ದೇನೆ. ನಂತರ ಇದು ಸಹ ಅಷ್ಟೇ, ಮಾಡುವಾಗ ನಾನು ಅಷ್ಟು ಇದು ಕಾರ್ನ್ಫ್ಲವರಲ್ಲಿ ಮಾಡಿದ್ದೇನೆ, ಅಷ್ಟು ಟೇಸ್ಟ್ ಇರೋದಿಲ್ಲ ಅಂತ ಅಂದ್ಕೊಂಡೆ. ತಿನ್ನುವಾಗ ತುಂಬಾ ಟೇಸ್ಟಾಗಿತ್ತು. ತೆಂಗಿನಕಾಯಿದು ಒಂದು ಸ್ಮೆಲ್ಲು ತುಂಬಾ ಟೇಸ್ಟ್ ಇತ್ತು. ಮತ್ತು ತುಪ್ಪ ಸಹ ಹಾಕ್ಕೊಂಡಿದ್ದೇನಲ್ಲ, ರುಚಿನೇ ಇತ್ತು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದ್ದು ಉಪವಾಸ ಟೈಮಲ್ಲಿ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಈ ಥರ ಕಿಣ್ಣತ್ತಪ್ಪ ಮಾಡಿ. ಈ ಥರ ಪ್ಲೇಟ್ಗೆ ಹಾಕ್ಕೊಂಡು 1-2 ಗಂಟೆ ಬಿಡಿ. ತಣ್ಣಗಾಗುವಾಗ ಅದು ಗಟ್ಟಿಯಾಗಿ ಮಣ್ಣಿಯಾಗಿ ಬರ್ತದೆ. ಕೇರಳ ಸ್ಪೆಷಲ್ ಕಿಣ್ಣತ್ತಪ್ಪಂ. ಸ್ವಲ್ಪ ಬಾದಾಮಿಯನ್ನು ಇದರ ಮೇಲೆ ಹುಡಿ ಮಾಡಿಕೊಂಡು ಹಾಕಿದರೆ ಆಯಿತು. ಕಿಣ್ಣತ್ತಪ್ಪ ರೆಡಿ ಆಯಿತು. ಇದಾದಮೇಲೆ ಮತ್ತೆ ನಾನು ಸೋಯಾಬೀನನ್ನು ಅದೇ ಥರ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನೀರು ಕುದಿಸಿ ಅದಕ್ಕೆ 1 ಕಪ್ಪು ನೀರು ಕುದೀತಾ ಉಂಟು. 1 ಕಪ್ಪು ಸೋಯಾಬೀನನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಸೋಯಾಬೀನ್ದು ನಾವು ಗೋಬಿ ಮಂಚೂರಿ ಎಲ್ಲ ಮಾಡ್ತೀವಲ್ಲ, ಅದೇ ಥರ ಮಂಚೂರಿ ಥರ ಮಾಡ್ಕೊಳ್ಳಿಕ್ಕೆ ಕುದಿಯುವ ನೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ 4 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ಯಾಕೆಂದರೆ ಅದರ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗ್ತದೆ. ಈ ಥರ ನೊರೆ ಬರ್ತದೆ ಇದು ಕುದಿಯುವ ನೀರಿಗೆ ಹಾಕ್ಕೊಂಡ್ರೆ. 4 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ಮತ್ತು ಇದನ್ನು ಅಷ್ಟೇ ಕಾರ್ನ್ಫ್ಲವರು, ಮೆಣಸಿನ ಹುಡಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ. ಇಲ್ಲಿ ನುಗ್ಗೆ ಸೊಪ್ಪು ಕಾಣ್ತಾ ಉಂಟಲ್ಲ, ನುಗ್ಗೆ ಸೊಪ್ಪನ್ನು ಫ್ರೈ ಮಾಡಲಿಕ್ಕೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹುಡಿ, ಅದೇ ಥರ 1 ಚಮಚ ಕರಿಮೆಣಸಿನ ಹುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹುಡಿ ಕರಿಮೆಣಸಿನ ಹುಡಿ ಹಾಕ್ಕೊಂಡ್ರೆ ಸಾಕು. ಕಡಲೆ ಹಿಟ್ಟಿಗೆ ಕರಗಿಸಿಡ್ತಾ ಇದ್ದೇನೆ ನೋಡಿ. ಇಷ್ಟು ಹದ ಮಾಡಿಕೊಂಡು ಇದು ಫ್ರೈ ಮಾಡಲಿಕ್ಕೆ ನುಗ್ಗೆ ಸೊಪ್ಪಿದು ಫ್ರೈ ಮಾಡಲಿಕ್ಕೆ ತುಂಬಾ ಟೇಸ್ಟಾಗಿತ್ತು. ನುಗ್ಗೆ ಸೊಪ್ಪು ಫ್ರೈ ಮಾಡಿದ್ದು ಅದು ತೆಂಗಿನಕಾಯಲ್ಲೇ ಮಾಡಬೇಕಂತ, ನನ್ನ ಮಗನಿಗೆ ತೆಂಗಿನಕಾಯಲ್ಲೇ ಮಾಡಬೇಕು ಅಂತೇಳಿ ಇದನ್ನು ಕ್ಲೀನ್ ಮಾಡಿ ಈ ಥರ ನೀರಲ್ಲಿ ಇದಾಗಲಿ ಅಂತ ಈ ಥರ ಒಂದು ಇದರಲ್ಲಿ ಇಟ್ಟಿದ್ದೇನೆ. ಮತ್ತು ನಾನು ಮಧ್ಯಾಹ್ನನೇ ಪ್ರಿಪೇರ್ ಮಾಡ್ಕೊಂಡಿದ್ದೇನೆ ಇಡ್ಲಿ ಮಾಡೋದಕ್ಕೆ. ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಇಡ್ಲಿ ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡೋದು ಎಲ್ಲರಿಗೂ ಗೊತ್ತಲ್ಲ. ಇದಕ್ಕೆ ನಾನು ಉದ್ದಿನ ಬೇಳೆಲ್ಲ ಮತ್ತು ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಬಿಟ್ಟಿದ್ದೆ.
ಈ ಥರ ಇದು ಒಂದು ಬಾಟ್ಲಿಯಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೇನೆ. ಯಾಕೆಂದರೆ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಅಂಥದ್ರಲ್ಲಿ ಹಾಕಿದರೆ ಚೆನ್ನಾಗಿರ್ತದೆ. ಎಣ್ಣೆ ಎಲ್ಲ ಹಾಕ್ಕೊಂಡು ಎಣ್ಣೆ ಎಲ್ಲ ಒರೆಸಿ ಮತ್ತು ಇಡ್ಲಿ ನೋಡಿ ಮೇಲೆ ಮೇಲೆ ಇಟ್ಟು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇಡ್ಲಿ ಮಾಡೋದು ನಾವು ಪುಂಡಿ ಮಾಡುವಂಥ ಪಾತ್ರೆಯಲ್ಲಿ ಇಟ್ಟಿದ್ದೇನೆ, ಆವಿ ಪಾತ್ರದಲ್ಲಿ. ಅದೇ ಥರ ಅದನ್ನಿಟ್ಟು ಈ ಕಡೆ ಒಲೆಯಲ್ಲಿ ಇಟ್ಟಿದ್ದೇನೆ. ಇನ್ನೊಂದು ಗ್ಯಾಸಲ್ಲಿ ಸೋಯಾಬೀನ್ ಹೇಳಿದ್ದೆಲ್ಲ ಕಾರ್ನ್ಫ್ಲವರ್ ಮತ್ತು ಮೆಣಸಿನ ಹುಡಿ, ಉಪ್ಪು, ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದೆ 2 ಗಂಟೆ. ಅದನ್ನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ತೆಂಗಿನ ಎಣ್ಣೆ ಇಟ್ಟಿದ್ದೇನೆ. ಇದು ಫಸ್ಟ್ ಹೇಳ್ದೇನಲ್ಲ, ನನ್ನ ಮಗನಿಗೆ ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು, ನುಗ್ಗೆ ಸೊಪ್ಪು ಅಂತ ಹೇಳಿದ ಅಂತ. ಅದೇ ಥರ ತೆಂಗಿನ ಎಣ್ಣೆಯಲ್ಲೇ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸೂಪರಾಗಿತ್ತು, ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿತ್ತು. ಬೇಕಂದರೆ ನಾನು ಹೇಳೋದಂದರೆ ನಿಮಗೆ ಗೊತ್ತಾಗೋದಿಲ್ಲ, ನೀವೇ ಒಮ್ಮೆ ಮಾಡಿ, ಎಷ್ಟು ಚೆನ್ನಾಗಿದೆ ಅಂತ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ. ಇದು ಗರಿ ಗರಿಯಾಗಿ ಇತ್ತು. ಅದೇ ಥರ ತೆಂಗಿನ ಎಣ್ಣೆದ್ದು ಮತ್ತು ಈ ನುಗ್ಗೆ ಸೊಪ್ಪುದು ಸ್ಮೆಲ್ಲು ಭಯಂಕರ ಟೇಸ್ಟ್ ಇತ್ತು. ಇದೇ ಥರ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ ನೀವು. ಮತ್ತು ನೀವೇ ನನಗೆ ಹೇಳಿ ಯಾವ ಥರ ಆಗಿದೆ ಅಂತ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ, ಎಷ್ಟು ನಾನು ಒಂದು ಅರ್ಧ ಗಂಟೆಗೆ ಮುಂಚೆ ಮಾಡಿಟ್ಟಿದ್ದೇನೆ. ಆದರೂ ಸಹ ಉಪವಾಸ ಬಿಡುವಾಗಲೂ ಗರಿ ಗರಿ ಇತ್ತು, ಮತ್ತೆ ನೋಡುವಾಗಲೂ ಅದೇ ಥರ ಇತ್ತು. ಅಷ್ಟು ಚೆನ್ನಾಗಿದೆ ಈ ಸೊಪ್ಪು. ಮಾಡೋದಕ್ಕೂ ಅಷ್ಟೇ, ಇದು ತುಂಬ ಈಸಿ. ಮಾತ್ರ ನೀವು ಇದೇ ಥರ ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಳ್ಳಿ, ಸೂಪರ್ ಟೇಸ್ಟಾಗಿರುತ್ತೆ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಉಪವಾಸ ಬಿಡೋ ಹೊತ್ತಿಗೆ ರೆಡಿ ಮಾಡಿಕೊಂಡೆಲ್ಲ ಇಟ್ಟಿದ್ದೇನೆ. ಮತ್ತು ನೋಡಿ, ಸೋಯಾಬೀನನ್ನು ಹೇಳಿದ್ದೇನಲ್ಲ, ಗೋಬಿ ಮಂಚೂರಿ ಥರ ಮಾಡ್ಕೊಳ್ಳೋದಂತ. ಇದಕ್ಕೆ ಎಣ್ಣೆನೂ ಹಾಕಲಿಲ್ಲ, ಒಂದು ಸ್ವಲ್ಪ ಕೇಬೇಜಿ ಮತ್ತು ಒಂದು ಈರುಳ್ಳಿ, ಉಪ್ಪು ಹಾಕ್ಕೊಂಡು ಎಣ್ಣೆ ಹಾಕದೇ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಟೊಮೆಟೊ ಬೇಯಿಸ್ಕೊಂಡು ಪೇಸ್ಟ್ ಥರ ಇದು ಮಾಡಲಿಕ್ಕೆ. ಟೊಮೆಟೊ ಸಾಸ್ ಹಾಕಿದೆವು, ಆದರೂ ಸಹ ಜಾಸ್ತಿ ಬೇಕು ಸಾಸ್ ಅಂತೇಳಿ ಒಂದು ಟೊಮೆಟೊವನ್ನು ಸಹ ಪೇಸ್ಟ್ ಥರ ರುಬ್ಕೊಂಡು ಹಾಕಿದ್ದೇನೆ. ಬೇಯಿಸಿ ರುಬ್ಬಿದರೆ ಟೊಮೆಟೊ ಸಾಸ್ ಆಗ್ತದೆ. ಈ ಥರ ಹಾಕ್ಕೊಂಡು ಸ್ವಲ್ಪ ಸೋಯಾ ಸಾಸ್, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಸೋಯಾ ಸಾಸ್ ಮತ್ತು ಇದು ಹಾಕಬೇಕು, ಸ್ವಲ್ಪ ಕಲರ್ ಹಾಕಬೇಕು. ಅದನ್ನೆಲ್ಲ ಹಾಕ್ಕೊಂಡು 1-2 ನಿಮಿಷ, ತುಂಬ ಬೇಯಬೇಕಂತೇನಿಲ್ಲ, ಇದು 1-2 ನಿಮಿಷ ಹೀಗೆ ಮಿಕ್ಸ್ ಮಾಡಿ, ಮತ್ತು ನಾವು ಫ್ರೈ ಮಾಡಿಟ್ಟಂಥ ಸೋಯಾಬೀನನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸೋಯಾಬೀನ್ದು ಮಂಚೂರಿ ರೆಡಿ ಆಯಿತು. ಅದು ಅಷ್ಟೇ ಟೇಸ್ಟಿಯಾಗಿರ್ತದೆ. ಇದು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಸ್ವಲ್ಪ ಕರಿಮೆಣಸಿನ ಹುಡಿ ಹಾಕ್ಕೊಂಡಿದೆ, ಅದೇ ಥರ ಒಂದು ಸ್ವಲ್ಪ ರೆಡ್ ಕಲರ್. ಇನ್ನು ಸೋಯಾಬೀನನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟು ಸ್ವಲ್ಪ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೋಯಾಬೀನದು ಮಂಚೂರಿ ರೆಡಿ. ಅಷ್ಟೇ ಟೇಸ್ಟಿಯಾಗಿತ್ತು ಇದು ಸಹ. ಈ ಥರ ಎಲ್ಲ ಮಾಡಿ. ಮತ್ತು ನನ್ನ ವಿಡಿಯೋ ನಿಮಗೆ ಇಂಥ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಮಾಡಿಟ್ಟಂಥ ಮಣ್ಣಿ ನೋಡಿ ಯಾವ ಥರ ಗಟ್ಟಿಯಾಗಿ ಬಂದಿದೆ ಅಂತ. ಅದರ ಜೊತೆಗೆ ನನ್ನ ಮಗಳಿಗೆ ಸಿಹಿದೇನಾದರೂ ತಿನ್ನಬೇಕಂತೆ. ಅದಕ್ಕೋಸ್ಕರ ಅವಳು ಇಲ್ಲಿ ಕೇಕಲ್ಲ, ಇದು ಡೋನಟ್ ಥರ ಆಗ್ತದೆ. ಕೇಕ್ ಥರನೇ ಮಾಡೋದು. ಇದನ್ನು ಸಹ ಡೋನಟ್ ಥರ ಉಂಟು. ಇದಕ್ಕೆ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ತುಂಬಾ ಹಾಕ್ತಾ ಇದ್ದಾಳೆ. ಅವಳಿಗೆ ಸಿಹಿ ತಿನ್ನಬೇಕಂತ ಏನೋ ಆಸೆ ಆಗಿದಂತೆ. ಅದಕ್ಕೋಸ್ಕರ 5:30 ಗಂಟೆ ಆದಮೇಲೆ ಇವಳು ಚಿಕ್ಕದೊಂದು ಮಾಡಿದ್ದಾಳೆ. ಇದು ನಮ್ಮದೆಲ್ಲ ಗ್ಯಾಸಲ್ಲೆಲ್ಲ ಫ್ರೈ ಅದೆಲ್ಲ ಆಗುವಾಗ ಓವನಲ್ಲಿ ಇಟ್ಟಿದ್ದಳು, ಅದಲ್ಲಿ ಬೆಂದು ಬಂತು. ಮತ್ತು ಉಪವಾಸ ಬಿಡುವತ್ತ ಆಗುವಾಗಲೇ ಸ್ವಲ್ಪ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದಾಳೆ. ಇದು ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು, ಡೋನಟ್ ಥರ ಆಗಿತ್ತು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದನ್ನು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆವು. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಬಾಯ್ ಫ್ರೆಂಡ್ಸ್.